ಗುರುರಾಜಾಚಾರ್ಯರೇ, ಕರ್ಮಾಂತರಗಳೆಲ್ಲವೂ ಮುಗಿದಿದೆ ಅಲ್ಲವೇ? ಮುಗಿಯಿತು ಗುರುಗಳೇ. ವಾಸುದೇವಾಚಾರ್ಯರಿಗೆ ಮಠದ ಬಗ್ಗೆ ಕೋಪವಿರಬೇಕು. ಸಾಗರದ ಮೇಲೆ ಮೀನಿಗೆಂತ ಕೋಪ ಗುರುಗಳೇ. ಹಿರಿಯ ಗುರುಗಳೇ ಒತ್ತಾಯ ಮಾಡಿಸಿದ ಮದುವೆ ಹೀಗಾಯ್ತಲ್ಲ ಅನ್ನೋ ಸಂಕಟ ಅಷ್ಟೆ. ಆಚಾರ್ಯರೇ, ನಾವೆಲ್ಲರೂ ದೈವೇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವ ಕಾರ್ಮಿಕರಷ್ಟೇ. ನಾವು ಮಾಡಿದರೂ ಮಾಡದೇ ಇದ್ದರೂ ನಡೆಯಬೇಕಾದದ್ದು ನಡೆದೇ ತೀರುತ್ತದೆ. ಹಾಗೆ ನೋಡಿದರೆ ಸರಸ್ವತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯ ಇರಲೇ ಇರಲಿಲ್ಲ. ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ತಮ್ಮ ಪತಿದೇವರನ್ನು ಆರತಿ ಎತ್ತಿ ಶುಭ ಹಾರೈಸಿ ಕಳಿಸಿಕೊಡುವ ದೊಡ್ಡ ಪರಂಪರೆಯೇ ನಮ್ಮ ಸಂಸ್ಕೃತಿಯಲ್ಲಿದೆ. ಹಾಗೆ ಸರಸ್ವತಿಯೂ ಸಹ ತನ್ನ ಪತಿಯನ್ನು ಕಳುಹಿಸಿಕೊಟ್ಟು ಮಗನ ಯೋಗಕ್ಷೇಮ ನೋಡಿಕೊಂಡು ಬಂಧು ಬಳಗದವರೊಂದಿಗೆ ನೆಮ್ಮದಿಯಿಂದ ಇರಬಹುದಾಗಿತ್ತು. ಆದರೆ ದುರ್ಬಲ ಮನಸ್ಸು ದುಡುಕಿತು. ಇದು ನಮ್ಮ ಅನಿಸಿಕೆ ಮಾತ್ರ. ಸತ್ಯ ಏನೆಂದರೆ ಆಕೆಯ ಆಯಸ್ಸು ಮುಗಿದಿತ್ತು. ಗುರುಗಳೇ, ಇನ್ನು ನಮ್ಮ ಮಗಳ ಬಗ್ಗೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ನಡೆದು ಹೋದದ್ದನ್ನ ಎಷ್ಟೇ ಎಳೆದಾಡಿದರೂ ಹೋದ ಮಗಳು ಮರಳಿ ಬರುವುದಿಲ್ಲ. ಸದ್ಯಕ್ಕೆ ನನ್ನ ಮೊಮ್ಮಗನ ವಿಚಾರ ಇತ್ಯರ್ಥವಾದರಷ್ಟೇ ಸಾಕು. ಗುರುರಾಜಾಚಾರ್ಯರು ಮನೆಯಲ್ಲಿ ನಡೆದ ಚರ್ಚೆಯ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಲಕ್ಷ್ಮೀನಾರಾಯಣನ ಮೇಲೆ ನಿಮಗೆಲ್ಲರಿಗೂ ಇರುವ ಪ್ರೀತಿ ಕಾಳಜಿಯನ್ನು ಕೇಳಿ ನಿಜವಾಗಿಯೂ ನಮಗೆ ಬಹಳ ಹೆಮ್ಮೆಯಾಯಿತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಯ ಪ್ರವಾಹದಲ್ಲಿ ಅವನ ವಿದ್ಯಾಭ್ಯಾಸ ಕೊಚ್ಚಿ ಹೋಗುವುದು ಬೇಡ. ಅವನಿಗೆ ಶಿಕ್ಷಣ ಮತ್ತು ಸೂಕ್ತ ಮಾರ್ಗದರ್ಶನ ಬೇಕಾಗಿದೆ. ಆದ್ದರಿಂದ ಅವನು ನಮ್ಮ ಮಠದಲ್ಲಿಯೇ ಇರಲಿ. ಗುರುಗಳು ಕ್ಷಮಿಸಬೇಕು. ಮಗುವನ್ನ ನಮ್ಮ ಜೊತೆಗೆ ಕಳಿಸಿದ್ರೆ ಶಿಕ್ಷಣದ ವ್ಯವಸ್ಥೆಯನ್ನ ನಾವೇ ಮಾಡ್ತಿದ್ವಿ. ಆಗ ನಮಗೂ ಸಮಾಧಾನ ಆಗುತ್ತೆ. ಮಠವು ನಿಮ್ಮದೇ ಅಲ್ಲವೇ ತಾಯಿ? ಬೇಕೆನಿಸಿದಾಗ ಬಂದು ನೋಡಿಕೊಂಡು ಹೋಗಬಹುದು. ಆದರೆ ರಾಘವೇಂದ್ರ ಯತಿಗಳಿಗಿಂತ ಮಿಗಿಲಾದ ಗುರುಗಳು ಅವನಿಗೆ ಮತ್ತೊಬ್ಬರು ಸಿಗಲಾರರು. ಲಕ್ಷ್ಮೀನಾರಾಯಣನೊಂದಿಗೆ ಗುರುರಾಜಾಚಾರ್ಯರ ಮಗ ವೆಂಕಟನಾರಾಯಣ, ಲಕ್ಷ್ಮೀ ನರಸಿಂಹಾಚಾರ್ಯರ ಮಗ ನಾರಾಯಣ ಇಲ್ಲಿಯೇ ಕಲಿಯ. ಸಂಗೀತದ ಜೊತೆ ಸನ್ಮಾನ ಸಂಪತ್ತುಗಳೊಂದಿಗೆ ವೈಭವದಿಂದ ಬಾಳ್ತಿದ್ರಂತೆ ನಿಮ್ಮ ಮುತ್ತಾತ. ಆಗ ಶತ್ರುಗಳು ದಂಡೆತ್ತು ಬಂದು ಇಡೀ ಸಾಮ್ರಾಜ್ಯವನ್ನ ನಾಶ ಮಾಡಿ ಅರಮನೆ ಗುರುಮನೆಗಳಿಗೆಲ್ಲ ಬೆಂಕಿ ಹಚ್ಬಿಟ್ರು. ಆಮೇಲೆ ಆ ಬೆಂಕಿಯಲ್ಲಿ ಕನಕಾಚಲರ ಮನೆ ಕೂಡ ಸುಟ್ಟು ಬೂದಿ ಆಗೋಯ್ತು. ಎಷ್ಟೋ ಬಂಧು ಬಾಂಧವರು ಸತ್ತು ಹೋದ್ರು. ಆಗ ನಿಮ್ಮ ಮುತ್ತಾತನವರು ಹೆಂಡತಿ, ಮಗ ಮತ್ತೆ ಅಳೆದುಳಿದ ಬಂಧುಗಳನ್ನ ಕರ್ಕೊಂಡು ಕುಂಭಕೋಣ ಮಠಕ್ಕೆ ಬಂದ್ರು. ಅವತ್ತಿನಿಂದ ಇವತ್ತಿನವರೆಗೂ ಈ ಮಠ ನಿಮ್ಮ ಮುತ್ತಾತ, ತಾತ, ತಂದೆ, ದೊಡ್ಡಪ್ಪ ಎಲ್ರಿಗೂ ಅನ್ನ, ಆಶ್ರಯ, ವಿದ್ಯೆ ಕೊಟ್ಟು ಗೌರವದಿಂದ ನಡೆಸ್ಕೊಂಡಿದೆ. ಈ ಮಠ ನಮ್ಮ ಪಾಲ್ಗೆ ದೇವಸ್ಥಾನ ಇದ್ದಂಗೆ. ಇಲ್ಲಿನ ಗುರುಗಳೇ ದೇವರು. ಹಿಂದೆ ವಿಜೇಂದ್ರ ತೀರ್ಥ ಗುರುಗಳಿದ್ರು. ಅವರು ತ್ರಿಕಾಲ ಜ್ಞಾನಿಗಳು. ಅವರೇ ನಿಮ್ಮ ತಂದೆ ಅವ್ರನ್ನ ದೊಡ್ಡ ವಿದ್ವಾಂಸರಾಗಿ ರೂಪಿಸಿದ ರೂವಾರಿಗಳು. ಈಗಿರುವ ಸುಧೀಂದ್ರ ತೀರ್ಥ ಗುರುಗಳು ಕೂಡ ಅವರಂತೆಯೇ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಂದ್ರೆ ಏನಮ್ಮ? ಮುಂದೆ ನಡೆಯೋದ್ನೆಲ್ಲ ತಿಳಿಯಬಲ್ಲವರು ಅಂತ. ಅವರ ಮಾರ್ಗದರ್ಶನದಲ್ಲಿ ನೀನು ಕೂಡ ನಿಮ್ಮ ತಂದೆಯಂತೆ ದೊಡ್ಡ ವಿದ್ವಾಂಸ ಆಗ್ಬೇಕು. ವಿದ್ವಾಂಸ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಮ್ಮ? ವಿದ್ಯೆಯನ್ನ ಕಲಿಬೇಕು. ವಿದ್ಯೆಯಿಂದಲೇ ಜ್ಞಾನ, ವಿದ್ಯೆಯಿಂದಲೇ ಧ್ಯಾನ, ಬಹುಮಾನ, ಸನ್ಮಾನ ಎಲ್ಲ ಎಲ್ಲ ಮಗನೇ. ಸರಿ, ಈಗಲಾದ್ರೂ ಊಟ ಮಾಡ್ತೀಯಾ? ಸರಿ. ಹಾಗಂತ ಅಮ್ಮ ಹೇಳಿದ್ರು. ನಿನ್ನ ತಾಯಿ ಬಹಳ ಬುದ್ಧಿವಂತೆ, ಸಂಸ್ಕಾರವಂತೆ. ಅಮ್ಮ ಹೇಳಿದ ಹಾಗೆ ನಿಮಗೆ ಮುಂದೆ ನಡೆಯೋದು ಎಲ್ಲ ಗೊತ್ತಾಗತ್ತಂತೆ.
ಹಾಗಾದ್ರೆ ನಮ್ಮಮ್ಮ ಏನಾಗ್ತಾರೆ ಅಂತ ನಿಮಗೆ ಮೊದಲೇ ಗೊತ್ತಿರ್ಲಿಲ್ವಾ? ಹೇಳಿ ಗುರುಗಳೇ, ಅಮ್ಮ ಏನಾಗ್ತಾರೆ ಅಂತ ಮೊದಲೇ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲ ಮಗು, ಎಲ್ಲವನ್ನು ತಿಳಿದವನು ಆ ದೇವರು ಮಾತ್ರ. ನಾವು ಕೇವಲ ಮನುಷ್ಯರು. ನಮ್ಮ ಸಾಧನೆಯಿಂದ ಪ್ರಯತ್ನಪೂರ್ವಕವಾಗಿ ಕೆಲವೊಂದನ್ನು ಮಾತ್ರ ತಿಳಿಯಲು ಸಾಧ್ಯ. ಈ ಜಗತ್ತು ಅಸಂಖ್ಯಾತ ರಹಸ್ಯಗಳ ತಾಣ. ದೇವರು ಬೆರಳೆಣಿಕೆಯಷ್ಟನ್ನು ಮಾತ್ರ ಗೋಚರವಾಗುವಂತೆ ಮಾಡುತ್ತಾನೆ. ಉಳಿದೆಲ್ಲವನ್ನು ಗೌಪ್ಯವಾಗಿ ಇಟ್ಟಿರುತ್ತಾನೆ. ಆದ್ದರಿಂದ ನಿಮ್ಮ ತಾಯಿಯ ವಿಚಾರದಲ್ಲಿ ನಾವು ಆ ದಿಕ್ಕಿನಲ್ಲಿ ಯೋಚಿಸಲೇ ಇಲ್ಲ. ದೊಡ್ಡಮ್ಮ ದೊಡ್ಡಪ್ಪ ಹೇಳ್ತಾರೆ ನಾನು ನನ್ನ ತಂದೆಯನ್ನ ಅಪ್ಪ ಅಂತ ಕರಿಬಾರ್ದಂತ.